ಹಾಯ್ ಫ್ರೆಂಡ್ಸ್, ಬರ್ರಿ ನಾನಿವತ್ತು ಬಟಾಟಿ ಬಜ್ಜಿನ ಯಾವ ಥರ ಮಾಡೋದಂತ ಹೇಳ್ತೇನೆ ರೀ. ಬಟಾಟಿ ಬಜ್ಜಿ ಮಾಡೋದಕ್ಕೆ ಏನು ಬೇಕು ನೋಡೋಣ ಬರ್ರಿ. ಇದು ಬಜ್ಜಿ ಹಿಟ್ಟು ಐತ್ರಿ, ಅಂದ್ರೆ ಇದು ಕಡ್ಲಿ ಹಿಟ್ಟು ಅಲ್ರಿ, ಬಜ್ಜಿ ಹಿಟ್ಟು ಅಂತ ಹೇಳಿ ಅಂಗಡಿ ಒಳಗೆ ಸಿಗ್ತೈತೆ ರೀ. ಅದು ತೊಗೊಂಡೇನಿ ರೀ. ಅದಾದ್ಮೇಲೆ ರೀ ಬಟಾಟಿ ತೊಗೊಂಡೇನಿ ರೀ. ಒಂದು 4 ಬಟಾಟಿ ತೊಗೊಂಡೇನಿ ರೀ. 4 ಏನು ಬೇಕಾಗೋದಿಲ್ಲ ರೀ. ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ ತೊಗೊಂಡೇನಿ ರೀ. ಸ್ವಲ್ಪ ಅಜ್ವಾನ್ ತೊಗೊಂಡೇನಿ ರೀ. ಸ್ವಲ್ಪ ಜೀರಿಗೆ ತೊಗೊಂಡೇನಿ ರೀ. ಸ್ವಲ್ಪ ಅರಿಶಿಣದ ಪುಡಿ ತೊಗೊಂಡೇನಿ ರೀ. ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ತೊಗೊಂಡೇನಿ ರೀ. ಸ್ವಲ್ಪ ಅಚ್ಚ ಖಾರದ ಪುಡಿ ತೊಗೊಂಡೇನಿ ರೀ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡೇನಿ ರೀ. ಇದನ್ನೀಗ ಯಾವ ಥರ ಮಾಡೋದು, ಮೊದಲಿಗೆ ಹಿಟ್ಟು ಕಲಸಿಟ್ಕೊಂಡ್ರಿ. ಹಿಟ್ಟು ಕಲಿಸ್ಕೊಂಡು ಆಮೇಲೆ ಬಟಾಟಿ ಕಟ್ ಮಾಡ್ಕೊಂಡ್ರಿ. ಅನ್ನೋದ್ರಾಗ ಹಿಟ್ಟು ನೆನಿತೈತ್ರಿ. ಮೊದಲಿಗೆ ಹಿಟ್ಟು ಕಲಿಸ್ಕೊಂಡ್ರಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರಿ ಹಿಟ್ಟು ಕಲಿಸ್ಕೊರಿ. ಸ್ವಲ್ಪ ನೀರು ಹಾಕ್ಕೊಂಡ್ರಿ ಬಜ್ಜಿ ಅದಕ್ಕೆ ಇದನ್ನ ಹಿಟ್ಟು ಕಲಿಸ್ಕೋಬೇಕು ನೋಡ್ರಿ. ಇದು ನೋಡ್ರಿ ಫ್ರೆಂಡ್ಸ, ಗಂಟುಗಳು ಇರ್ಲಾರ್ದಂಗೆ ಕಲಿಸ್ಕೋಬೇಕ್ರಿ ಇದನ್ನ ರೀ. ಗಂಟು ಉಳಿಬಾರ್ದು ನೋಡ್ರಿ. ಹಿಟ್ಟು ಚೆಂದಂಗೆ ಕಲಿಸ್ಕೊಂಡ್ರಿ ಬಜ್ಜಿನೂ ಚೆಂದಂಗೆ ಬರ್ತಾವ್ರಿ. ಹಿಟ್ಟನ್ನು ನೋಡ್ರಿ, ಈಗ ಇದನ್ನು ಈ ಹದಕ್ಕೆ ಕಲಿಸ್ಕೊಂಡೈತ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಉಪ್ಪು ಖಾರ 2 ಹಾಕೋರಿ. ಅಚ್ಚ ಖಾರದ ಪುಡಿ ಉಪ್ಪು 2 ಮಿಕ್ಸ್ ಮಾಡಿದ್ದು 2 ಹಾಕೊಂಡ್ಬಿಡ್ರಿ. ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೋರಿ. ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ ಹಾಕೋರಿ. ಅಜ್ವಾನ್ ಹಾಕೋರಿ. ಜೀರಿಗೆ ಹಾಕೋರಿ. ಅರಿಶಿಣ ಪುಡಿ ಹಾಕೋರಿ. ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಹಾಕೋರಿ. ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೋರಿ. ಈ ಥರ ಇದು ಮಿಕ್ಸ್ ಮಾಡ್ಕೊಂಡ್ರಿ ಒಂದು 10 ನಿಮಿಷ ಇದನ್ನ ನೆನೆಯೋದಕ್ಕೆ ಬಿಡ್ಬೇಕ್ರಿ. ನಾನು ಯಾವ ಥರನೂ ಸೋಡಾ ಅದು ಹಾಕಿಲ್ರಿ. ನೀವು ರೀ ಬೇಕಂದ್ರೆ ಸ್ವಲ್ಪ ಸೋಡಾ ಹಾಕೋರಿ. ಈ ಥರ ಹೆರ್ಚು ಮಣಿಲೆ ರೀ ಬಟಾಟೆ ಎಲ್ಲ ಹೆರ್ಚ್ಕೋರಿ ಉಣ್ರಿ. 1-2 ಬಟಾಟೆ ಅದ್ರ ಸಾಕಾಗ್ತಾವ್ರಿ. ನೋಡ್ರಿ ಫ್ರೆಂಡ್ಸ, ಈ ಥರ ಆಗ್ಯಾವ್ರಿ. ಇವ್ನ ಕಟ್ ಮಾಡ್ಕೊಂಡ್ರೆ ಸ್ವಲ್ಪ ಉಗುರು ಬಿಸಿ ನೀರೊಳಗೆ ಹಾಕೋತೀನಿ ನೋಡ್ರಿ. ನಾ ಈಗ ರೀ ಉಗುರು ಬಿಸಿ ನೀರೊಳಗೆ ರೀ 1 ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ ರೀ ನಾ ರೀ. ಅದಾದ್ಮೇಲೆ ತಕ್ಕೋತೀನಿ ರೀ. ನೋಡ್ರಿ ಫ್ರೆಂಡ್ಸ, ಎಣ್ಣೆ ಕಾದೈತ್ರಿ. ಈಗ ಒಂದೊಂದು ಎಣ್ಣೆ ಒಳಗೆ ರೀ ಇವನ್ ಬಟಾಟಿ ಕಟ್ ಮಾಡಿದ್ವೆಲ್ಲ ಎದ್ಕೊಂಡ್ರಿ ಇದ್ರೊಳಗೆ ಬಿಟ್ಕೊಂಡ್ರಿ. ಈ ಥರ ಬಿಟ್ಕೋಬೇಕು ನೋಡ್ರಿ. ನೋಡ್ರಿ ಫ್ರೆಂಡ್ಸ, ಈ ಥರ ಎಲ್ಲ ಎಣ್ಣೆ ಒಳಗೆ ಬಿಟ್ಕೊಂಡೇನು ನೋಡ್ರಿ. ಇವನಿಗ ಚೆಂದಂಗೆ ಬೇಯಿಸ್ಕೊಳ್ಬೇಕ್ರಿ. ಈಗೆಲ್ಲ ರೀ ಒಂದು ಸೈಡ್ ತಿರುಗಿಸ್ಕೊರಿ ನೋಡ್ರಿ. ಈ ಬಟಾಟಿ ಬಜ್ಜಿ ಮಾಡೋದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ ರೀ. ಸಿಂಪಲ್ಲಾಗೆ ಮಾಡ್ಕೋಬಹುದ್ರಿ. ಇವು ನೋಡ್ರಿ, ಈ ಥರ ಕಲರ್ ಚೇಂಜ್ ಆಗೋವರೆಗೂ ರೀ ಬೇಯಿಸ್ಕೋಬೇಕ್ರಿ. ಇವೀಗ ಬೇದಾವ್ರಿ, ಇವನ್ನ ತಕ್ಕೊಳ್ಳೋನು ರೀ. ನೋಡ್ರಿ ಫ್ರೆಂಡ್ಸ, ಇನ್ನೊಂದು ಸರಿ ಬಿಟ್ಕೊಂಡೇನು ನೋಡ್ರಿ ನಾ ರೀ. ಇವನು ಚೆಂದಂಗೆ ಬೇಯಿಸ್ಕೋಬೇಕು ನೋಡ್ರಿ. ಈಗಿನ್ನ ತಿರುಗಿಸ್ಕೋತನ್ರಿ. ಈ ಥರ ತಿರುಗಿಸ್ಕೋಬೇಕು ನೋಡ್ರಿ ಎಲ್ಲರೂ. ಈಗ ನೋಡ್ರಿ ಇವು ಕರ್ದವ್ರಿ, ಇವನ್ನ ತಕ್ಕೊಳ್ಳೋನು ರೀ. ಇದೇ ಥರ ಉಳಿದಿರೋ ಹಿಟ್ಟೆಲ್ಲಾನು ಹಾಕೋಬೇಕು ನೋಡ್ರಿ. ನೋಡ್ರಿ ಫ್ರೆಂಡ್ಸ, ಈಗ ಬಟಾಟಿ ಬಜ್ಜಿ ರೆಡಿ ಆಗ್ಯಾವ ನೋಡ್ರಿ. ನಾನು 2 ಬಟಾಟಿ ತೊಗೊಂಡಿನಿ ರೀ ಸಣ್ಣ ಸೈಜ್ ಒಳಗೆ. ಅದ್ರೊಳಗೆ 1 ಬಟಾಟಿ ಅಷ್ಟೆಲ್ಲ ಹಂಗೆ ಉಳಿದ್ಬಿಟ್ಟೈತೆ ನೋಡ್ರಿ. 1 ಬಟಾಟಿಗೆ ಇಷ್ಟೊಂದು ಬಟಾಟಿ ಬಜ್ಜಿ ಆಗ್ಯಾವ್ರಿ ನೋಡ್ರಿ. ಈ ಥರ ಟ್ರೈ ಮಾಡಿ ನಂಗೆ ಕಮೆಂಟ್ಸ್ ಮಾಡಿರಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಾರ ನೋಡತ್ತಾರಲ್ಲ ಅವ್ರಿಗೆ ಕೂಡ ತುಂಬ ಧನ್ಯವಾದಗಳು ರೀ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು ರೀ.